ದೆಹಲಿ ಇಡಿ ಕಚೇರಿಯಲ್ಲಿ ತಡರಾತ್ರಿಯವರೆಗೂ ಸಿಎಂ ಕೇಜ್ರಿವಾಲ್ ವಿಚಾರಣೆಯನ್ನ ಮಾಡಲಾಯಿತು. ನಿನ್ನೆ ರಾತ್ರಿ ಇಡಿ ಕಚೇರಿಯಲ್ಲಿ ಕಾಲ ಕಳೆದರು. ಇವತ್ತು ಕೋರ್ಟ್ ಎದುರು ಕೇಜ್ರಿವಾಲ್ ಹಾಜರಾಗಲಿದ್ದಾರೆ. ನ್ಯಾಯಾಲಯಕ್ಕೆ ಹಾಜರುಪಡಿಸೋದಕ್ಕೂ ಮುನ್ನ ಇಡಿ ಕಚೇರಿಯಲ್ಲೇ ಕೇಜ್ರಿವಾಲ್ಗೆ ಮೆಡಿಕಲ್ ಚೆಕಪ್ ಮಾಡಲಾಗುತ್ತೆ. RML ಆಸ್ಪತ್ರೆ ವೈದ್ಯರು ತಪಾಸಣೆಯನ್ನು ನಡೆಸಲಿದ್ದಾರೆ. ಇನ್ನು ದೆಹಲಿ ಸಿಎಂ ಕೇಜ್ರಿವಾಲ್ ಬಂಧನ ಖಂಡಿಸಿ ಆಪ್ ನಾಯಕರು ಸುಪ್ರೀಂ ಕೋರ್ಟ್ ಮೊರೆ ಹೋಗಿದ್ದಾರೆ. ತುರ್ತು ವಿಚಾರಣೆ ನಡೆಸುವಂತೆ ಮನವಿ ಮಾಡಿದ್ರು. ಇನ್ನು ಮಧ್ಯರಾತ್ರಿ ವಿಚಾರಣೆ ನಡೆಸುವುದಕ್ಕೆ ಸುಪ್ರೀಂ ಕೋರ್ಟ್ ನಿರಾಕರಿಸಿತು. ಎಎಪಿ ನಾಯಕರು ಸಲ್ಲಿಸಿರುವಂತಹ ಅರ್ಜಿ ವಿಚಾರಣೆಯನ್ನ ಇಂದು ಸುಪ್ರೀಂ ಕೋರ್ಟ್ ನಡೆಸಲಿದೆ. ಬೇಲೋ ಜೈಲೋ ಅನ್ನೋದು ಇಂದು ನಿರ್ಧಾರ ಆಗಲಿದೆ. ಸಿಎಂ ಅರವಿಂದ್ ಕೇಜ್ರಿವಾಲ್ ಬಂಧನವನ್ನ ಖಂಡಿಸಿ ಆಪ್ ಕಾರ್ಯಕರ್ತರು ಹೈಡ್ರಾಮಾ ಮಾಡಿದ್ರು. ಕೇಜ್ರಿವಾಲ್ ನಿವಾಸದ ಮುಂಭಾಗ ಧರಣಿ ನಡೆಸಿದ ಕಾರ್ಯಕರ್ತರು ಕೇಂದ್ರ ಸರ್ಕಾರದ ವಿರುದ್ಧ ಘೋಷಣೆ ಕೂಗಿದ್ರು. ಇಡಿ ಆಫೀಸ್ಗೆ ಕೇಜ್ರಿವಾಲ್ ಕರೆದೊಯ್ತಾ ಇದ್ದಂತೆ ಅಲ್ಲಿಗೂ ಆಪ್ ನಾಯಕರು ದೌಡಾಯಿಸಿದ್ದು, ನಡು ರಸ್ತೆಯಲ್ಲೇ ಪ್ರತಿಭಟಿಸಿದ್ರು. ಪ್ರಧಾನಿ ಮೋದಿ ಅವರ ವಿರುದ್ಧ ಧಿಕ್ಕಾರ ಕೂಗಿ ಈ ವೇಳೆ ಪೊಲೀಸರು ಹಾಗೂ ಆಪ್ ಕಾರ್ಯಕರ್ತರ ನಡುವೆ ಮಾತಿನ ಚಕಮಕಿ ನಡೆಯಿತು. ದೆಹಲಿ ಸಿಎಂ ಕೇಜ್ರಿವಾಲ್ ಅವರನ್ನ ಇಡಿ ಬಂಧಿಸಿರೋ ಬಗ್ಗೆ ಡಿಸಿಎಂ ಡಿಕೆ ಶಿವಕುಮಾರ್ ಪ್ರತಿಕ್ರಿಯಿಸಿದ್ರು. ಹಾಲಿ ಮುಖ್ಯಮಂತ್ರಿಯವರನ್ನ ಬಂಧಿಸಿರೋದು ನೋವು ತಂದಿದೆ. ಎಲೆಕ್ಷನ್ ಟೈಮ್ನಲ್ಲಿ ಬಂಧಿಸಿರೋದು ತಪ್ಪು ಅನ್ನೋದು ನನ್ನ ವೈಯಕ್ತಿಕ ಭಾವನೆ ಅಂತ ಹೇಳಿದ್ರು. ಇಂಥ ಬೆಳವಣಿಗೆಗಳು ಪ್ರಜಾಪ್ರಭುತ್ವಕ್ಕೆ ಧಕ್ಕೆ ತರುತ್ತೆ, ಇದು ಖಂಡನೀಯ ಅಂದ್ರು. ಯಾಕೆಂದರೆ ಕಾನೂನಲ್ಲಿ ನಮಗೂ ಭಾಳ ನೋವಾಗ್ತದೆ. ಸಿಟ್ಟಿಂಗ್ ಚೀಫ್ ಮಿನಿಸ್ಟರ್ಸು ಈ ರೀತಿ ಏನು ಎವಿಡೆನ್ಸ್ ಇದೆಯೋ ನನಗೆ ಗೊತ್ತಿಲ್ಲ, ಬಟ್ ಈ ಎಲೆಕ್ಷನ್ ಟೈಮಲ್ಲಿ ಈ ರೀತಿ ಮಾಡ್ತಾ ಇರೋದು ತಪ್ಪು ಅಂತ ನನ್ನ ಭಾವನೆ, ವೈಯಕ್ತಿಕವಾದಂಥ ಒಂದು ಭಾವನೆ. ಪ್ರಜಾಪ್ರಭುತ್ವಕ್ಕೆ ಒಂದು ದೊಡ್ಡ ಧಕ್ಕೆ ಆಗ್ತದೆ, ಇದು ಖಂಡನೀಯ ಅಂತ ನಾನು ಈ ಸಂದರ್ಭ ಹೇಳಲಿಕ್ಕೆ ಬಯಸ್ತೀನಿ. ಕಾಂಗ್ರೆಸ್ ಹೈಕಮಾಂಡ್ 3ನೇ ಅಭ್ಯರ್ಥಿಗಳ ಪಟ್ಟಿ ರಿಲೀಸ್ ಮಾಡಿದೆ. 28 ಕ್ಷೇತ್ರಗಳ ಪೈಕಿ 24 ಕ್ಷೇತ್ರಗಳಿಗೆ ಟಿಕೆಟ್ ಫೈನಲ್ ಮಾಡಿದೆ. ಚಿಕ್ಕಬಳ್ಳಾಪುರ, ಬಳ್ಳಾರಿ, ಕೋಲಾರ, ಚಾಮರಾಜನಗರ ಕ್ಷೇತ್ರಗಳೇ ಇನ್ನೂ ಕಗ್ಗಂಟಾಗೆ ಉಳ್ಕೊಂಡಿದೆ. ಈ ಕ್ಷೇತ್ರಗಳ ಅಭ್ಯರ್ಥಿಗಳಿಗಾಗಿ ನಾಯಕರು ತೀವ್ರ ಹುಡುಕಾಟವನ್ನು ನಡೆಸ್ತಾ ಇದ್ದಾರೆ. ಬಿಜೆಪಿ ಬಂಡಾಯಗಾರರಿಗೆ ಮಣೆ ಹಾಕುವುದಕ್ಕೂ ಕೂಡ ಈ ಸಂದರ್ಭದಲ್ಲಿ ರಣತಂತ್ರವನ್ನು ರೂಪಿಸಲಾಗ್ತಾ ಇದೆ ಎನ್ನಲಾಗ್ತಾ ಇದೆ. ಸುನಿಲ್ ಬೋಸ್ಗೆ ಚಾಮರಾಜನಗರ ಟಿಕೆಟ್ ಸಿಗುತ್ತಾ ಇಲ್ವಾ ಅನ್ನೋ ಚರ್ಚೆ ಶುರುವಾಗಿದ್ದು, ಪುತ್ರನ ಪರ ಸಚಿವ ಮಹದೇವಪ್ಪ ಲಾಬಿ ನಡೆಸ್ತಾ ಇದ್ದಾರೆ. 5 ಸಚಿವರ ಮಕ್ಕಳಿಗೆ ಕಾಂಗ್ರೆಸ್ ಹೈಕಮಾಂಡ್ ಟಿಕೆಟ್ ಕರುಣಿಸಿದೆ. ಸಂಯುಕ್ತ ಪಾಟೀಲ್, ಮೃಣಾಲ್ ಹೆಬ್ಬಾಳ್ಕರ್, ಪ್ರಿಯಾಂಕಾ ಜಾರಕಿಹೊಳಿ, ಸೌಮ್ಯ ರೆಡ್ಡಿ, ಸಾಗರ್ ಖಂಡ್ರೆಗೆ ಲೋಕಸಮರದ ಟಿಕೆಟ್ ನೀಡಲಾಗಿದೆ. ತೀವ್ರ ಪೈಪೋಟಿ ನಡೆಸಿದ ಪುತ್ರನಿಗೆ ಟಿಕೆಟ್ ಸಿಗದೆ ಇರೋದು ಮಹದೇವಪ್ಪ ಅಸಮಾಧಾನಕ್ಕೆ ಕಾರಣವಾಗಿದೆ. ಇನ್ನೊಂದು ನಾವೇನು ಪ್ರಜಾಧ್ವನಿ ಚಂದ್ರಶೇಖರ್ ಮತ್ತು ಇವರಿದ್ದು ಹೇಳ್ತಾರೆ, ನೀವು ಅದನ್ನು ಏನೆನ್ಸಿಗಳಿಗೆ ಒಂದೊಂದು ಜಿಲ್ಲೆ ಜವಾಬ್ದಾರಿಯನ್ನು ವಹಿಸ್ತಾ ಇದ್ದೀವಿ. ಹೊಸ ಕೊಟ್ಟು ಮೊದಲು ನಾವು ಅವರೇನು ಮಾಡೋದಷ್ಟೇ. ಈಗ ನೀವೆಲ್ಲ ಇವತ್ತು ಸಂಭಾವಿತ ಲೋಕಸಮರದಲ್ಲಿ 20ಕ್ಕೂ ಹೆಚ್ಚು ಸ್ಥಾನ ಗೆಲ್ಲುವುದಕ್ಕೆ ನಿರ್ಧರಿಸಿರುವ ಕಾಂಗ್ರೆಸ್ ನಾಳೆ ಸಭೆ ನಡೆಸಲಿದೆ. ಅಭ್ಯರ್ಥಿಗಳು ಜಿಲ್ಲಾ ಉಸ್ತುವಾರಿ ಸಚಿವರ ಸಭೆ ಕರೆಯಲಾಗಿದೆ ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿದರು. ಬೇರೆ ಪಕ್ಷಗಳಿಂದ ಕೆಲವರು ಕಾಂಗ್ರೆಸ್ಗೆ ಬರೋದಕ್ಕೆ ರೆಡಿಯಾಗಿದ್ದಾರೆ. ಲೋಕಸಭಾ ಚುನಾವಣೆಯಲ್ಲಿ ಹೆಚ್ಚು ಸ್ಥಾನ ಗೆಲ್ಲೋದೇ ನಮ್ಮ ಗುರಿ ಅಂತ ಹೇಳಿದರು. 3ನೇ ತಾರೀಕು ಸಾಯಂಕಾಲ 4 ಗಂಟೆಗೆ ಫಸ್ಟ್ ಫೇಸ್ ಎಲ್ಲ ನಮ್ಮ ಶಾಸಕರು, ಡಿಫೀಟೆಡ್ ಕ್ಯಾಂಡಿಡೇಟ್ಸು, ಅಭ್ಯರ್ಥಿಗಳು ಮತ್ತು ಡಿಸ್ಟ್ರಿಕ್ಟ್ ಮಿನಿಸ್ಟರ್ಸು ಇಷ್ಟು ಮೀಟಿಂಗನ್ನು ನಾನು ಚೀಫ್ ಮಿನಿಸ್ಟ್ರು ಇಬ್ಬರು ಮಾಡ್ತಾಯಿದ್ದೀವಿ. ACC ಸೆಕ್ರೆಟರಿ ಕೂಡ ಬರ್ತಾ ಇದ್ದಾರೆ, ನಾಳೆ ಮಧ್ಯಾಹ್ನ ಅವರು ಬರ್ತಾ ಇದ್ದಾರೆ. ಸೊ ಈಗ ಯಾವ ರೀತಿ ಚುನಾವಣೆ
ಮಾಡಬೇಕು, ಯಾವ ದಿಟ್ಟಿನಲ್ಲಿ ಹೋಗಬೇಕು ಅನ್ನೋದು ಕೆಲವು ಮಾರ್ಗದರ್ಶನವನ್ನು ನಾವು ಕೊಟ್ಟಿದ್ದೇವೆ. ಸೊ ಯಾರು ಭಾಳ ಜನ ನಮ್ಮ ಪಕ್ಷಕ್ಕೆ ಸೇರ್ಕೊಳ್ಳಿಕ್ಕೆ ಲೋಕಲ್ ಲೆವೆಲಲ್ಲಿ ಮುಂದೆ ಬಂದಿದ್ದಾರೆ. ಅವನ್ನೆಲ್ಲ ಸೇರಿಸ್ಕೊಳ್ಳೋಕ್ಕೆ ಅವ್ರಿಗೆ ನಾವು ಹೇಳಿದ್ದೇವೆ. ನಾವು ಯಾರ ಹತ್ರ ಮಾತಾಡಬೇಕು ಅದನ್ನೆಲ್ಲ ಮಾತಾಡ್ತೇವೆ. ಇನ್ನು 4 ಲೋಕಸಭಾ ಕ್ಷೇತ್ರಗಳ ಟಿಕೆಟ್ ಘೋಷಣೆಯೊಂದೇ ಬಾಕಿ ಉಳಿದಿದೆ ಅಂತ ಸಚಿವ ಎಚ್.ಕೆ. ಪಾಟೀಲ್ ಹೇಳಿದ್ರು. ಆ ಕ್ಷೇತ್ರಗಳ ಅಭ್ಯರ್ಥಿಗಳನ್ನ ಫೈನಲ್ ಮಾಡುವ ಹಂತಕ್ಕೆ ಬಂದಿದೆ. ಇವತ್ತು ಸಂಜೆ ಒಳಗೆ ಅಭ್ಯರ್ಥಿಗಳನ್ನ ಹೈಕಮಾಂಡ್ ಘೋಷಣೆ ಮಾಡಬಹುದು ಅಂತ ಎಚ್.ಕೆ. ಪಾಟೀಲ್ ಹೇಳಿದ್ರು. ಲೋಕಸಭಾ ಚುನಾವಣೆಯಲ್ಲಿ ಹೆಚ್ಚಿನ ಸೀಟ್ ಗೆಲ್ಲುವುದಕ್ಕೆ ಸಾಲು ಸಾಲು ಸಭೆಯನ್ನ ಮಾಡಲಾಗ್ತಾ ಇದೆ. ಈ ಬಾರಿ ಕಾಂಗ್ರೆಸ್ ಪರ ಅಲೆ ಇದೆ. 20ಕ್ಕೂ ಹೆಚ್ಚು ಸ್ಥಾನ ಗೆಲ್ತೇವೆ ಅಂತ ವಿಶ್ವಾಸವನ್ನ ವ್ಯಕ್ತಪಡಿಸಿದ್ರು. ಇನ್ನು 4 ಬ್ಯಾಲೆನ್ಸ್ ಇದೆ, ಆದರೆ ಅವು ಆಲ್ಮೋಸ್ಟ್ ಫೈನಾಲಿಟಿಗೆ ಬಂದಿದೆ. ಯುನಾನಿಮಿಟಿಯಲ್ಲಿ ಸ್ವಲ್ಪ ಹೆಚ್ಚು ಕಡಿಮೆ ಇಲ್ಲದೇ ಇದ್ದಲ್ಲಿ ಯುನಾನಿಮಿಟಿ ಮಾಡ್ತಾ ಇದ್ದಾರೆ. ಅದು ಯುನಾನಿಮಿಟಿ ಆಗಿದೆ ಅಂತ ನಮಗೆ ಅನ್ನಿಸ್ತಾ ಇದೆ. ಇವತ್ತು ರಾತ್ರಿನೋ ನಮ್ಮ ಪಕ್ಷದ ಅಧ್ಯಕ್ಷರು ಅದನ್ನು ಘೋಷಣೆ ಮಾಡ್ತಾರೆ. ಇನ್ನು 4 ಬ್ಯಾಲೆನ್ಸ್ ಇದೆ, ಆದರೆ ಅವು ಆಲ್ಮೋಸ್ಟ್ ಫೈನಾಲಿಟಿಗೆ ಬಂದಿದೆ. ಯುನಾನಿಮಿಟಿಯಲ್ಲಿ ಸ್ವಲ್ಪ ಹೆಚ್ಚು ಕಡಿಮೆ ಇಲ್ಲದೇ ಇದ್ದಲ್ಲಿ ಯುನಾನಿಮಿಟಿ ಮಾಡ್ತಾ ಇದ್ದಾರೆ. ಅದು ಯುನಾನಿಮಿಟಿ ಆಗಿದೆ ಅಂತ ನಮಗೆ ಅನ್ನಿಸ್ತಾ ಇದೆ. 4 ಕ್ಷೇತ್ರ ಬಿಟ್ಟು ಎಲ್ಲ ಕ್ಷೇತ್ರಗಳಿಗೂ ಟಿಕೆಟ್ ಅನೌನ್ಸ್ ಆಗಿದೆ ಅಂತ ಕೆಪಿಸಿಸಿ ಕಾರ್ಯಾಧ್ಯಕ್ಷ ಸಲೀಂ ಅಹಮದ್ ಹೇಳಿದರು. ನಮ್ಮ ಸರ್ಕಾರ ಎಲ್ಲ ಗ್ಯಾರಂಟಿಗಳನ್ನ ಪೂರೈಸಿದ್ದು 20ಕ್ಕೂ ಹೆಚ್ಚು ಸೀಟನ್ನ ಗೆಲ್ತೀವಿ ಅಂತ ವಿಶ್ವಾಸ ವ್ಯಕ್ತಪಡಿಸಿದ್ರು. ಅಧಿಕಾರಕ್ಕೆ ಬಂದ 100 ದಿನಗಳಲ್ಲಿ ಕಪ್ಪು ಹಣ ತರ್ತೀನಿ ಅಂತಂದ್ರು. 2 ಕೋಟಿ ಉದ್ಯೋಗ ಸೃಷ್ಟಿ ಮಾಡ್ತೀವಿ ಅಂತ ಮೋದಿ ಹೇಳಿದ್ರು. ಅವರ ಆಡಳಿತದಿಂದ ಜನ ಭ್ರಮನಿರಸರಾಗಿದ್ದಾರೆ. ಈ ಬಾರಿ ಕಾಂಗ್ರೆಸ್ ಗೆದ್ದೇ ಗೆಲ್ಲುತ್ತೆ, ರಾಹುಲ್ ಗಾಂಧಿ ಪ್ರಧಾನಿ ಆಗೇ ಆಗ್ತಾರೆ ಅಂತಂದ್ರು. ಬಹುಶಃ 4 ಕ್ಷೇತ್ರ ಬಿಟ್ಟು ಎಲ್ಲ ಅಭ್ಯರ್ಥಿಗಳ ಘೋಷಣೆ ಕಾಂಗ್ರೆಸ್ ಆಗಿದೆ. ಈಗಾಗಲೇ ಚರ್ಚೆ ಕೂಡ ಆಗಿದೆ. ನಮಗೆ ಸಂಪೂರ್ಣ ವಿಶ್ವಾಸ ಇದೆ, ಕನಿಷ್ಠ 20 ಸೀಟ್ ಕರ್ನಾಟಕದಲ್ಲಿ ಕಾಂಗ್ರೆಸ್ ಪಕ್ಷ ನಾವು ಗೆಲ್ತೀವಿ. ನುಡಿದಂತೆ ನಡೆದ ಸರ್ಕಾರ ಕಾಂಗ್ರೆಸ್ ಪಕ್ಷ ಸರ್ಕಾರ. ಸರ್ವ ಜನರ ಶಾಂತಿಯ ತೋಟ ನಮ್ಮ ಸಂಕಲ್ಪ. ಸರ್ವರಿಗೂ ಸಮಪಾಲು, ಸರ್ವರಿಗೂ ಸಮಬಾಳು. ಅದರ ಮೂಲಕ 9 ತಿಂಗಳಲ್ಲಿ ನಮ್ಮ ಸರ್ಕಾರ ಸಾಧನೆಗಳನ್ನು ಜನರ ಮುಂದೆ ಇಟ್ಟಿದ್ದೀವಿ. ಜನ ಬಹಳ ವಿಶ್ವಾಸದಿಂದ ಕಾಂಗ್ರೆಸ್ ಪಕ್ಷಕ್ಕೆ ಆಶೀರ್ವಾದ ಮಾಡ್ತಾರೆ. ಪುತ್ರ ಸಾಗರ್ ಖಂಡ್ರೆಗೆ ಬೀದರ್ ಲೋಕಸಭಾ ಕ್ಷೇತ್ರದ ಟಿಕೆಟ್ ಸಿಕ್ಕಿದ್ದರ ಬಗ್ಗೆ ಸಚಿವ ಈಶ್ವರ್ ಖಂಡ್ರೆ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ನಾವು ನುಡಿದಂತೆ ನಡೆದಿದ್ದೇವೆ. ಇಡೀ ರಾಜ್ಯಾದ್ಯಂತ ಕಾಂಗ್ರೆಸ್ ಪರ ಅಲೆ ಇದೆ ಅಂತ ಹೇಳಿದರು. ಬಿಜೆಪಿ ನಾಯಕರ ಅಸಮಾಧಾನದ ಬೇಗುದಿ ಹೆಚ್ಚಾಗಿದೆ. ಕಾಂಗ್ರೆಸ್ 100ಕ್ಕೆ 100 ಗೆಲ್ಲೋದು ಖಚಿತ ಅಂತ ವಿಶ್ವಾಸ ವ್ಯಕ್ತಪಡಿಸಿದರು. ನೋಡಿ, ಕಾಂಗ್ರೆಸ್ ಪಕ್ಷ ಇವತ್ತು ನುಡಿದಂತೆ ನಡೆದಿದ್ದೇವೆ, ಕೊಟ್ಟ ಭರವಸೆಗಳನ್ನು ಈಡೇರಿಸಿದ್ದೇವೆ, ಜನಪರ ಆಡಳಿತ ಕೊಡ್ತಾ ಇದ್ದೇವೆ, ಜನ ಖುಷಿಯಾಗಿದ್ದಾರೆ. ಎಲ್ಲ ಕಡೆ ಕಾಂಗ್ರೆಸ್ ಪಕ್ಷದ ಅಲೆ ಇದೆ. ಬೀದರ್ನಲ್ಲಿಯೂ ಇವತ್ತು ನಾನು ಉಸ್ತುವಾರಿ ಮಂತ್ರಿಯಾಗಿ ರಹೀಂ ಖಾನ್ ಇರ್ಬೋದು, ಮಾನ್ಯ ರಾಜಶೇಖರ್ ಪಾಟೀಲ್ ಅವರು ಇರ್ಬೋದು, ಇತರ ನಮ್ಮ ಪಕ್ಷದ ಎಲ್ಲ ಮುಖಂಡರು ಒಗ್ಗಟ್ಟಾಗಿದ್ದೀವಿ, ಐಕ್ಯತೆಯಿಂದಿದ್ದೇವೆ. ಮತ್ತು ಕಾಂಗ್ರೆಸ್ ಪಕ್ಷದ ಏನು ತತ್ವ ಸಿದ್ಧಾಂತಗಳಿದ್ದಾವೆ ಅದೆಲ್ಲವನ್ನೂ ಇವತ್ತು ಜನ ನೆಚ್ಚಿಕೊಂಡು ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾದಂಥ ಸಾಗರ್ ಖಂಡ್ರೆಗೆ ಪ್ರಚಂಡ ಬಹುಮತದಿಂದ ಗೆಲ್ಲಿಸ್ತಾರೆ ಅನ್ನುವಂಥ ವಿಶ್ವಾಸ ಇದೆ. ನೋಡಿ, ಬಿ ಜೆ ಪಿಯಲ್ಲಂತೂ ಮೊದಲಿನಿಂದಲೂ ಗೊಂದಲ ಇದೆ. ಭಾಳ ಅವರು ಬಹಿರಂಗವಾಗಿ ಬೈದಾಡಿಕೊಂಡಿದ್ದಾರೆ, ಹೊಡೆದಾಟ ಮಾಡಿಕೊಂಡಿದ್ದಾರೆ, ಅಧಿಕಾರಕ್ಕಾಗಿ ಇವತ್ತು ಕಚ್ಚಾಡಿದ್ದಂಥದ್ದು ನಾವು ನೋಡ್ತಾ ಇದ್ದೇವೆ. ಇವತ್ತೇನು ಸದ್ಯಕ್ಕೆ ಇರುವಂಥ ಏನು ಬಿ ಜೆ ಪಿ ಅಭ್ಯರ್ಥಿ ಇದ್ದಾರೆ ಅವರು ಜನರಿಂದಲೂ ದೂರ ಇದ್ದಾರೆ, ಅವ್ರ ಪಕ್ಷದ ಕಾರ್ಯಕರ್ತರಿಂದಲೂ ದೂರ ಆಗಿದ್ದಾರೆ. ಎಲ್ಲರಿಂದಲೂ ಅವರು ಇವತ್ತು ದೂರ ಆಗಿದ್ದ ಕಾರಣ ಯಾವ ಕಾರಣಕ್ಕೂ ಭಾರತೀಯ ಜನತಾ ಪಕ್ಷಕ್ಕೆ ಬೀದರ್ ಜಿಲ್ಲೆಯಲ್ಲಿ ಯಾರೂ ಮಣೆ ಹಾಕೋದಿಲ್ಲ. ಕಾಂಗ್ರೆಸ್ ಗೆಲುವು ಖಚಿತ ಅಂತೇಳಿ